ಇದು ವೇರಿಯಬಲ್ ರೂಲ್ಸು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಏನು ಹೇಳ್ತಿದ್ದೆ, ಎ ನೇಮ್ ಮಸ್ಟ್ ಬಿಗಿನ್ ವಿತ್ ಎ ಲೆಟರ್ ಆರ್ ಎನ್ ಆಲ್ಫಾಬೆಟ್ ಇಂದ ಸ್ಟಾರ್ಟ್ ಆಗ್ತಿತ್ತು. STR ನೇಮ್ ಅನ್ನೋದು, ಎಸ್ ಅನ್ನೋದು ಆಲ್ಫಾಬೆಟ್ಟು. ಇಂಟ್ ಕೌಂಟರ್ ಅಂತ ಇತ್ತಲ್ಲ, ಅದರಲ್ಲಿ ಐ ಅನ್ನೋದು ಒಂದು ಕ್ಯಾರೆಕ್ಟರ್, ಅದರಿಂದ ಸ್ಟಾರ್ಟ್ ಆಗಬೇಕು. ಮೇ ಬಿ ಆಸ್ ಮಚ್ ಆಸ್ 255 ಕ್ಯಾರೆಕ್ಟರ್ಸ್ ಲಾಂಗ್. ಇಷ್ಟೇ 255 ಕ್ಯಾರೆಕ್ಟರ್ಸ್ ಅಷ್ಟು ಲೆಂತ್ ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಅನ್ನೆಸೆಸರಿ ವೇರಿಯೇಬಲ್ ಡಿಕ್ಲೇರ್ ಮಾಡಬೇಕಾದ್ರೆ ಅನ್ನೆಸೆಸರಿ ಕ್ಯಾರೆಕ್ಟರ್ಸ್ ತುಂಬ್ತಾ ಹೋಗ್ತಾರೆ ಕೆಲವರು, ಆ ರೀತಿ ಮಾಡಬಾರ್ದು. ಮೇ ಬಿ ಆಸ್ ಮಚ್ ಆಸ್ 255 ಕ್ಯಾರೆಕ್ಟರ್ಸ್ ಲಾಂಗ್ ಅಷ್ಟೇ. ಇಟ್ ಮಸ್ಟ್ ನಾಟ್ ಕಂಟೈನ್ ಎ ಸ್ಪೇಸ್ ಆರ್ ಆನ್ ಎಂಬೆಡೆಡ್ ಪೀರಿಯಡ್, ಅಂದರೆ ಡಾಟ್ ಸಿಂಬಲ್ ಇದು, ಆರ್ ಟೈಪ್ ಡಿಕ್ಲರೇಷನ್ ಕ್ಯಾರೆಕ್ಟರ್ಸ್ ಯೂಸ್ ಟು ಸ್ಪೆಸಿಫೈ ಎ ಡೇಟಾ. ಆ ವೇರಿಯಬಲ್ ಅಲ್ಲಿ ಈ ಕ್ಯಾರೆಕ್ಟರ್ಗಳು ಇರಬಾರ್ದು. ಎಕ್ಸ್ಕ್ಲಮೇಟರಿ ಸಿಂಬಲ್, ಹ್ಯಾಶ್ ಸಿಂಬಲ್, ಡಾಲರ್, @ ಆಂಪರ್ಸೆಂಡ್, ಮತ್ತು ಸ್ಪೇಸ್ ಬಾರ್ ಪ್ರೆಸ್ ಮಾಡಿ. ಈಗ ಇಂಟ್ ನಂಬರ್ ಅನ್ನೋ ಒಂದು ವೇರಿಯೇಬಲ್ ಇದೆ. ಇಂಟ್ ಸ್ಪೇಸ್ ಕೊಟ್ಬಿಟ್ಟು ನಂಬರ್ ಕೊಡೋ ಆಗಿಲ್ಲ ನೀವು, ಇಂಟ್ ನಂಬರ್ ಅಂತ ಒಟ್ಟಿಗೆ ಬರಿಬೇಕು. STR ನೇಮ್ ಅಂತ ಇತ್ತು, ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರೆ ವೇರಿಯೇಬಲ್ಲು. STR ಸ್ಪೇಸ್ ಕೊಟ್ಟು ನೇಮ್ ಕೊಟ್ಟಿರಲಿಲ್ಲ. STR ಸ್ಪೇಸ್ ಕೊಡ್ದೇನೆ ಜೊತೆಲೇ ನೇಮ್ ಕೊಡಬೇಕು. 2, 3, 10 ನೀವು ವರ್ಡ್ಗಳನ್ನ ಹಾಕ್ಬೋದು ವೇರಿಯೇಬಲ್ಗೆ, ಆದರೆ ಅದು 10 ವರ್ಡೂ ಜಾಯಿನ್ ಆಗಿರಬೇಕು, ಮಧ್ಯ ಸ್ಪೇಸ್ ಬಾರ್ ಇರಬಾರ್ದು. ಮತ್ತು ಈ ಥರ ಕ್ಯಾರೆಕ್ಟರ್ಗಳನ್ನ ಉಪಯೋಗಿಸ್ಬಾರ್ದು ನೀವು ವೇರಿಯೇಬಲ್ಸಲ್ಲಿ, ಅದು ಎರರ್ ಬರುತ್ತೆ. ಅದು ಯಾಕಂದರೆ ಯು ಆರ್ ಗೋಯಿಂಗ್ ಎಗೇನ್ಸ್ಟ್ ರೂಲ್ಸ್. ಇವು ರೂಲ್ಸು, ದೀಸ್ ಆರ್ ದಿ ರೂಲ್ಸ್ ಟು ಫಾಲೋ ವೆನ್ ನೇಮಿಂಗ್ ಎಲಿಮೆಂಟ್ಸ್ ಇನ್ VB. ಇದು ಯಾಕೆ ಇಷ್ಟು ಕಾನ್ಸಂಟ್ರೇಟ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿ ಈ ರೂಲ್ಸ್ ಕೇಳಿದ್ದಾರೆ. ಇಟ್ ಮಸ್ಟ್ ನಾಟ್ ಬಿ ರಿಸರ್ವ್ಡ್ ವರ್ಡ್ ಆಗಿರಬಾರ್ದು. ಯಾವುದು ರಿಸರ್ವ್ಡ್ ವರ್ಡು? ಈಗ ನೀವು ಗೊತ್ತಿರೋ ಹಾಗೆ ಡೇಟಾ ಟೈಪ್ಸ್ದು ಕ್ಲಾಸ್ ಆಗಿದೆ. ಡೇಟಾ ಟೈಪ್ಸಲ್ಲಿ ಯಾವ್ಯಾವ ಥರ ಡೇಟಾ ಟೈಪ್ ನೋಡಿದ್ದೀರಾ? ಬೈಟ್, ಇಂಟಿಜರ್, ಲಾಂಗ್, ಸಿಂಗಲ್, ಸ್ಟ್ರಿಂಗ್, ಡೇಟ್, ಈ ರೀತಿ ಡೇಟಾ ಟೈಪ್ ಹೆಸರುಗಳನ್ನ ನೋಡಿದ್ದೀರಾ. ಇದು ನಾನು ಕ್ರಿಯೇಟ್ ಮಾಡಿ ಅಲ್ಲಿ ಹೇಳಿದ್ದಂಥದ್ದಲ್ಲ, ಸಾಫ್ಟ್ವೇರ್ ಜೊತೆಗೆ ಅವೈಲೇಬಲ್ ಇರೋ ಅಂಥದ್ದು. ಸೊ ಅದು ರಿಸರ್ವ್ಡ್ ವರ್ಡ್ ಆಯಿತು. ಮತ್ತು ಡಿಕ್ಲರೇಷನ್ ಮಾಡೋಕ್ಕೆ DIM ಅಂತ ಯೂಸ್ ಮಾಡಬೇಕು, ಆಮೇಲೆ ನಿಮ್ಮ ವೇರಿಯಬಲ್ ನೇಮ್ ಹಾಕಬೇಕು ಅಂತ ಹೇಳಿದೆ. ಸೊ ಆ DIM ಅನ್ನೋದು ರಿಸರ್ವ್ಡ್ ವರ್ಡ್ ಆಗುತ್ತೆ. ಆ ಥರ ರಿಸರ್ವ್ಡ್ ವರ್ಡ್ಸ್ನ ನೀವು ಯೂಸ್ ಮಾಡಬಾರ್ದು. ದಿ ಡ್ಯಾಶ್ ಆಲ್ದೋ ಲೀಗಲ್ ಶುಡ್ ಬಿ ಅವಾಯ್ಡೆಡ್. ಡ್ಯಾಶ್ ಸಿಂಬಲ್ ಅದನ್ನು ಹಾಕಬಾರ್ದು. ಇಟ್ ಮೇ ಬಿ ಕನ್ಫ್ಯೂಸ್ಡ್ ವಿತ್ ದಿ ಮೈನಸ್ ಸೈನ್. ಇನ್ಸ್ಟೆಡ್ ಆಫ್ ಫಸ್ಟ್ ನೇಮ್ ಯೂಸ್ ಫಸ್ಟ್ ನೇಮ್ ಆರ್ ಫಸ್ಟ್ ನೇಮ್. ನೋಡಿ, ಈ ಥರ ಫಸ್ಟ್ ಪಕ್ಕ ಒಂದು ಡ್ಯಾಶ್ ಕೊಟ್ಟು ನೇಮ್ ಅಂತ ಬರೆಯೋದಕ್ಕಿಂತ ಬೆಟರು ಫಸ್ಟ್ ಅಂಡರ್ಸ್ಕೋರ್ ಸಿಂಬಲ್. ಇಲ್ಲಿ ನೋಡಿ, ಅಂಡರ್ಸ್ಕೋರ್ ಸಿಂಬಲ್ ಯೂಸ್ ಮಾಡಬೇಡಿ ಅಂತ ಇಲ್ಲೆಲ್ಲೂ ಕೊಟ್ಟಿಲ್ಲ. ಸೊ ನಾವಿಲ್ಲಿ ಮಧ್ಯದಲ್ಲಿ ಯೂಸ್ ಮಾಡ್ಕೋಬೋದು, ಇಲ್ಲೂ ಯೂಸ್ ಮಾಡ್ಬೋದು. ಫಸ್ಟ್ ಅಂಡರ್ಸ್ಕೋರ್ ನೇಮ್ ಅಂತ ಹಾಕಿ, ಇಲ್ಲ ನಿಮಗೆ ಈ ಥರ ಎಕ್ಸ್ಟ್ರಾ ಕ್ಯಾರೆಕ್ಟರ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ಥರ ಜಾಯಿನ್ ಮಾಡಿ. ಫಸ್ಟ್ ಅನ್ನೋದೇ ಒಂದು ವರ್ಡು, ನೇಮ್ ಅನ್ನೋದೇ ಒಂದು ವರ್ಡು, ಅವೆರಡು ಜಾಯಿನ್ ಮಾಡಿ ವೇರಿಯೇಬಲ್ ಡಿಕ್ಲೇರ್ ಮಾಡಬೇಕಾದ್ರೆ. ಇದು ರೂಲ್ಸ್ಗಳು. ಸೊ ಡೇಟಾ ಟೈಪ್ಸ್ ಆಯಿತು. ಚಾಪ್ಟರ್ 2 ಇಂದ ಆಪರೇಟರ್ಸ್ ತಿಳ್ಕೊಂಡಿದ್ದೀರಾ. ರಿಲೇಷನಲ್ ಆಪರೇಟರ್, ಅರ್ಥಮೆಟಿಕ್ ಆಪರೇಟರ್, ಲಾಜಿಕಲ್ ಆಪರೇಟರ್ಸು. ಮತ್ತು ಇದು ವೇರಿಯೇಬಲ್ ಡಿಕ್ಲರೇಷನ್ ನೋಡಿದ್ದೀರಾ, ಡೆಫಿನಿಷನ್ ನೋಡಿದ್ದೀರಾ, ಮತ್ತು ರೂಲ್ಸ್ ಆಗಿದೆ. ಸೊ ಆಲ್ಮೋಸ್ಟ್ ಈ ಟಾಪಿಕ್ಸ್ ಎಲ್ಲಾದ್ರ ಮೇಲೂ ಲಾಸ್ಟ್ ಇಯರಲ್ಲಿ ಕ್ವಶನ್ ಕೇಳಿದ್ದಾರೆ. ಇದು ಎಕ್ಸ್ಪ್ಲಿಸಿಟ್ ಡಿಕ್ಲರೇಷನ್ ಆಯಿತು. ಆಪ್ಷನ್ ಎಕ್ಸ್ಪ್ಲಿಸಿಟ್ ಅನ್ನೋ ಪದ ಯೂಸ್ ಮಾಡಿದ್ದೀರಾ ಸುಮಾರು ಲ್ಯಾಬ್ ಪ್ರೋಗ್ರಾಮ್ಸಲ್ಲಿ, ಪ್ರಾಜೆಕ್ಟಲ್ಲಿ. ಆಪ್ಷನ್ ಎಕ್ಸ್ಪ್ಲಿಸಿಟ್ ಅಂದಾಗ ನಾವು ಗ್ಲೋಬಲ್ ಡಿಕ್ಲರೇಷನ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಅದಕ್ಕೆ ಇಲ್ಲಿ ಎಕ್ಸ್ಪ್ಲಿಸಿಟ್ ಡಿಕ್ಲರೇಷನ್ ಟಾಪಿಕಲ್ಲಿ ಇದು ಬಂದಿರೋದು. ಎಕ್ಸ್ಪ್ಲಿಸಿಟ್ ಡಿಕ್ಲರೇಷನ್ನು ಮತ್ತು
ಸ್ಕೋಪ್ ಆಫ್ ವೇರಿಯೇಬಲ್ಸ್, ಅದರಲ್ಲಿ ಲೋಕಲ್, ಸ್ಟ್ಯಾಟಿಕ್ ವೇರಿಯೇಬಲ್ಸ್, ಮಾಡ್ಯೂಲ್ ಲೆವೆಲ್ ವೇರಿಯೇಬಲ್ಸ್, ಇಷ್ಟೆಲ್ಲ ನೀವು ಓದೋ ಅವಶ್ಯಕತೆ ಇಲ್ಲ. ಇದು ತಿಳ್ಕೊಂಡಿದ್ರೆ ಸಾಕು, ಅಷ್ಟು ಕಾನ್ಸಂಟ್ರೇಟ್ ಮಾಡಲ್ಲ ವೇರಿಯೇಬಲ್ಸ್ ಮೇಲೆ. ನೋಡಿ ಎಕ್ಸಾಂಪಲ್ಸು ಈ ರೀತಿ ಇರುತ್ತೆ. ವೇರಿಯೇಬಲ್ಸ್ ಅಂದರೆ str, ಸ್ಪೇಸ್ ಕೊಟ್ಟಿಲ್ಲ, ನೇಮ್, ಇಂಟ್, ಕೌಂಟರ್. ಡಿಕ್ಲೇರಿಂಗ್ ಎ ವೇರಿಯೇಬಲ್ ಟೆಲ್ಸ್ VB ಟು ರಿಸರ್ವ್ ಸ್ಪೇಸ್ ಇನ್ ಮೆಮೊರಿ. ಅದೇ ಡೆಫಿನಿಷನ್ನಲ್ಲಿ ನಾವು ನೋಡಿದ್ದು. ಸ್ಪೇಸ್ ರಿಸರ್ವ್ ಆಗುತ್ತೆ ನೀವು ಈ ಥರ ಡಿಕ್ಲೇರ್ ಮಾಡಿದ ತಕ್ಷಣ. ಇಟ್ ಈಸ್ ನಾಟ್ ಮಸ್ಟ್ ದಟ್ ಎ ವೇರಿಯೇಬಲ್ ಶುಡ್ ಬಿ ಡಿಕ್ಲೇರ್ಡ್ ಬಿಫೋರ್ ಯೂಸಿಂಗ್ ಇಟ್. Automatically, whenever VB encounters a new variable, it assigns the default variable type and value. ಇದೇ ನಾವು ವೇರಿಯಂಟಲ್ಲಿ ನೋಡಿದ್ದು. ನೀವು ಹಾಕಿಲ್ಲ ಅಂದರೂ ವೇರಿಯೇಬಲ್ಗೆ ಡೇಟಾ ಟೈಪು ಅದು ಡಿಫಾಲ್ಟಾಗಿ ವೇರಿಯಂಟ್ ಅಂತ ಹಾಕೊಳ್ಳುತ್ತೆ. ಡಿಫಾಲ್ಟ್ ಡೇಟಾ ಟೈಪು ದಟ್ ಈಸ್ ವೇರಿಯಂಟ್ ಅಂತ ಹಾಕ್ಕೊಂಡು ಆ ವೇರಿಯೇಬಲ್ನ ಅದೇ ಡಿಕ್ಲೇರ್ ಮಾಡ್ಕೊಳ್ಳುತ್ತೆ. ನೀವು ಅದು ಹಾಕೋ ಅಂಥ ಅವಶ್ಯಕತೆ ಏನಿಲ್ಲ, ಬಟ್ ಇಟ್ಸ್ ಎ ಸ್ಟ್ಯಾಂಡರ್ಡ್ ರೂಲ್ ಅಷ್ಟೇ. ಯೂಶಲಿ ಎಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸಲ್ಲೂ ಫಸ್ಟ್ ನಾವು ವೇರಿಯೇಬಲ್ ಡಿಕ್ಲರೇಷನ್ ಮಾಡ್ಕೋತೀವಿ. ಆ ರೀತಿ ನೀವು ಮಾಡ್ಕೋಬೋದು ಈ ಮೆಥಡ್ ಯೂಸ್ ಮಾಡಿಕೊಂಡು. ಇಲ್ಲ ನೀವು ಮಾಡಿಲ್ಲ ಅಂದರೂ ಅದು ಆಟೋಮೆಟಿಕ್ಕಾಗಿ ನ್ಯೂ ವೇರಿಯೇಬಲ್ಗೆ ವೇರಿಯಂಟನ್ನು ಡೇಟಾ ಟೈಪ್ ಅಸೈನ್ ಮಾಡ್ಕೊಳ್ಳುತ್ತೆ. ಇದು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀವಿ ವೇರಿಯಂಟು. ಅದ್ರ ಮೇಲೂ ಕ್ವೆಶನ್ ಇದೆ. ದಿಸ್ ಈಸ್ ಕಾಲ್ಡ್ ಇಂಪ್ಲಿಸಿಟ್ ಡಿಕ್ಲರೇಷನ್. ಈ ಥರ ಅದೇ ಇಂಟರ್ನಲಿ ಡೇಟಾ ಟೈಪ್ ಹಾಕೊಳ್ಳೋದ್ರಿಂದ ಹೊಸ ವೇರಿಯೇಬಲ್ ಎನ್ಕೌಂಟರ್ ಆದ ತಕ್ಷಣ ಇಂಪ್ಲಿಸಿಟ್ ಡಿಕ್ಲರೇಷನ್ ಅಂತ ಹೇಳ್ತಾರೆ. ದೋ ದಿಸ್ ಟೈಪ್ ಆಫ್ ಡಿಕ್ಲರೇಷನ್ ಈಸ್ ಈಸಿಯರ್ ಫಾರ್ ದಿ ಯೂಸರ್ ಟು ಹ್ಯಾವ್ ಮೋರ್ ಕಂಟ್ರೋಲ್ ಓವರ್ ದಿ ವೇರಿಯೇಬಲ್ಸ್, ಇಟ್ ಈಸ್ ಅಡ್ವೈಸೇಬಲ್ ಟು ಡಿಕ್ಲೇರ್ ದೆಮ್ ಎಕ್ಸ್ಪ್ಲಿಸಿಟ್ಲಿ. ಅಂದರೆ ಎಕ್ಸ್ಪ್ಲಿಸಿಟ್ ಡಿಕ್ಲರೇಷನ್ ಇದೇನಿದೆ ಈ ಥರ ಡಿಕ್ಲರೇಷನ್ ಮಾಡೋದು ಬೆಟರ್. ಅದೇ ಮಾಡ್ಕೊಳ್ಳುತ್ತೆ ಕಂಪೈಲರ್, VB ಕಂಪೈಲರೇ ಮಾಡ್ಕೊಳ್ಳುತ್ತೆ. ನಾನು ಮಾಡೋ ಅವಶ್ಯಕತೆ ಇಲ್ಲ, ಈ ಥರರು ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ನೀವು ನೆಗ್ಲಿಜೆನ್ಸ್ ಮಾಡೋದ್ಕಿಂತ ಈ ಥರ ಈ ಮೆಥಡ್ ತಿಳ್ಕೊಂಡು ವೇರಿಯೇಬಲ್ ಡಿಕ್ಲರೇಷನ್ ಮಾಡ್ಕೋಬೇಕು. ದಿ ಆಸ್ ಟೈಪ್ ಇಲ್ಲಿ ನೋಡಿ, ಈ ಆಸ್ ಆದಮೇಲೆ ಡೇಟಾ ಟೈಪ್ ಯೂಸ್ ಮಾಡಬೇಕು. ಇನ್ ದಿ ಡಿಮ್ ಸ್ಟೇಟ್ಮೆಂಟ್ ಅಲೋಸ್ ಟು ಡಿಫೈನ್ ಡೇಟಾ ಟೈಪ್ ಆರ್ ಆಬ್ಜೆಕ್ಟ್ ಟೈಪ್ ಆಫ್ ವೇರಿಯೇಬಲ್. ಈ ಥರ ಮಾಡಿದಾಗ ವೇರಿಯೇಬಲ್ ಡಿಕ್ಲರೇಷನ್ ಇಟ್ಸ್ ಎ ಎಕ್ಸ್ಪ್ಲಿಸಿಟ್ ಡಿಕ್ಲರೇಷನ್ ಅಂತ. ಇನ್ನೊಂದು ಟೈಪ್ ಇದೆ ಆಪ್ಷನ್ ಎಕ್ಸ್ಪ್ಲಿಸಿಟ್ ಸ್ಟೇಟ್ಮೆಂಟ್ ಅಂತ. ಫಸ್ಟ್ ಲೈನೇ ಇದನ್ನ ನೋಡಿರ್ತೀರ, ಆಪ್ಷನ್ ಎಕ್ಸ್ಪ್ಲಿಸಿಟ್ ಅಂತ. ಇಟ್ ಮೇ ಬಿ ಕನ್ವೀನಿಯಂಟ್ ಟು ಡಿಕ್ಲೇರ್ ವೇರಿಯೇಬಲ್ಸ್ ಇಂಪ್ಲಿಸಿಟ್ಲಿ, ಬಟ್ ಇಟ್ ಕ್ಯಾನ್ ಲೀಡ್ ಟು ಎರರ್ಸ್ ದಟ್ ಮೇ ನಾಟ್ ಬಿ ರೆಕಾಗ್ನೈಸ್ಡ್ ಅಟ್ ರನ್ ಟೈಮ್ ಬಿಕಾಸ್ ಇಂಟ್ ಕೌಂಟ್ ವೇರಿಯೇಬಲ್ has been I typed as INCONT in the right hand side of the second variable. In Visual Basic, to prevent errors of this nature, ನೀವು ಟೈಪ್ ಮಾಡಿದ್ಮೇಲೆ ನೀವು ಎಷ್ಟೋ ಸತಿ ಅಬ್ಸರ್ವ್ ಮಾಡಿರ್ಬೋದು ಅದೇ ಬೇರೆ ರೀತಿ ತಗೊಂಡಿರುತ್ತೆ. ನೀವು ಒಂದು ಕ್ಯಾರೆಕ್ಟರ್ ಹಾಕಿದ್ರೆ, ಒಂದೆರಡು ಕ್ಯಾರೆಕ್ಟರ್ ಹಾಕಿದ್ರೆ ಯಾವುದೋ ವರ್ಡಂದು ಅದು ಇನ್ನೇನೋ ಮಿಸ್ಇಂಟರ್ಪ್ರೆಟ್ ಮಾಡಿಕೊಂಡು ಅದೇ ಬೇರೆ ವರ್ಡ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿರುತ್ತೆ. ನೀವು ಮತ್ತೆ ಹೋಗಿ ಅದು ಕರೆಕ್ಷನ್ ಮಾಡಬೇಕು. ಸೊ ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋಕ್ಕೆ ನಾವು ಈ ರೀತಿ ಆಪ್ಷನ್ ಎಕ್ಸ್ಪ್ಲಿಸಿಟ್ ಅಂತ ಯೂಸ್ ಮಾಡ್ಬೋದು. ವಿ ಕ್ಯಾನ್ ಡಿಕ್ಲೇರ್ ಎ ವೇರಿಯೇಬಲ್ ಬೈ ಆ್ಯಡಿಂಗ್ ದಿಸ್ ಸ್ಟೇಟ್ಮೆಂಟ್. ದಿಸ್ ಫೋರ್ಸಸ್ ದಿ ಯೂಸರ್ ಟು ಡಿಕ್ಲೇರ್ ಆಲ್ ದಿ ವೇರಿಯೇಬಲ್ಸ್. ಇಟ್ ಚೆಕ್ಸ್ ಇನ್ ದಿ ಮಾಡ್ಯೂಲ್ ಫಾರ್ ಯೂಸೇಜ್ ಆಫ್ ಎನಿ ಅನ್ಡಿಕ್ಲೇರ್ಡ್ ವೇರಿಯೇಬಲ್ಸ್ ಆ್ಯಂಡ್ ರಿಪೋರ್ಟ್ಸ್ ಆ್ಯನ್ ಎರರ್ ಟು ದಿ ಯೂಸರ್. ವೇರಿಯೇಬಲ್ ಡಿಕ್ಲೇರ್ ಆಗಿಲ್ಲ ಅಂತಂದರೆ, ಅದನ್ನು ಇಂಪ್ಲಿಸಿಟ್ ಡಿಕ್ಲರೇಷನ್ನು ಆಗ್ತಾ ಇಲ್ಲ ಅಂದರೆ, ಅದು ಆಪ್ಷನ್ ಎಕ್ಸ್ಪ್ಲಿಸಿಟ್ ಸ್ಟೇಟ್ಮೆಂಟ್ ಯೂಸ್ ಮಾಡಿರೋದ್ರಿಂದ ಅದು ಆಟೋಮೆಟಿಕ್ಕಾಗಿ ಅನ್ಡಿಕ್ಲೇರ್ಡ್ ವೇರಿಯೇಬಲ್ಸ್ ಎಲ್ಲ ಇದು ರಿಪೋರ್ಟ್ ಮಾಡುತ್ತೆ. ಯೂಸರ್ ಕ್ಯಾನ್ ದಸ್ ರೆಕ್ಟಿಫೈ ದಿ ಎರರ್ ಆನ್ ಸೀಯಿಂಗ್ ದಿಸ್ ಎರರ್ ಮೆಸೇಜ್. ಇದು ಆಪ್ಷನ್ ಎಕ್ಸ್ಪ್ಲಿಸಿಟ್. ನೀವು ಜಸ್ಟ್ ಇದು ಎಕ್ಸ್ಪ್ಲಿಸಿಟ್ ಡಿಕ್ಲರೇಷನ್ ಈ ರೀತಿ ಮಾಡೋದು, ಇಂಪ್ಲಿಸಿಟ್ ಡಿಕ್ಲರೇಷನ್ ಇಂಟರ್ನಲ್ಲಿ ಅದು ಮಾಡ್ಕೊಳ್ಳುತ್ತೆ. ಅಷ್ಟು ಬರೆದ್ರೆ ಆಯಿತು. ಆಪ್ಷನ್ ಎಕ್ಸ್ಪ್ಲಿಸಿಟ್ಟು ತಿಳ್ಕೊಂಡಿರಿ. ಸ್ಕೋಪ್ ಆಫ್ ವೇರಿಯೇಬಲ್ಸ್. ಸ್ಕೋಪ್ ಆಫ್ ವೇರಿಯೇಬಲ್ಸು ಇದೆಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲೂ ಇದ್ದೇ ಇರುತ್ತೆ. ಲೋಕಲ್ ವೇರಿಯೇಬಲ್, ಸ್ಟ್ಯಾಟಿಕ್ ವೇರಿಯೇಬಲ್ ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿಲ್ಲ.
ಮತ್ತು ಇಲ್ಲಿ ಎಕ್ಸ್ಟ್ರಾ ಇನ್ನೊಂದು ಮಾಡ್ಯೂಲ್ ಲೆವೆಲ್ ವೇರಿಯೇಬಲ್ಸ್ ಅಂತಲೂ ಬರುತ್ತೆ. ಇಲ್ಲಿ ಮಾಡ್ಯೂಲ್ಸ್ ಎಲ್ಲ ಪ್ರಾಜೆಕ್ಟಲ್ಲಿ ಮಾಡಿದ್ದೀರಾ, ಯಾವ ರೀತಿ ಮಾಡ್ಯೂಲ್ ಲೆವೆಲ್ ವೇರಿಯೇಬಲ್ಸ್ ಇರುತ್ತೆ ಅನ್ನೋದು ನೋಡಿದ್ದೀರಾ. ಮಾಡ್ಯೂಲಲ್ಲಿ ಡೇಟಾ ಬೇಸ್ದು ಪಾತ್ ಟೈಪ್ ಮಾಡ್ತಾ ಇದ್ರಲ್ಲ, ಅಲ್ಲಿ DB ಅಂತ ಡಿಕ್ಲರೇಷನ್ ಮಾಡ್ತಿದ್ರಲ್ಲ. DB ಅನ್ನೋದು ಒಂದು ವೇರಿಯೇಬಲ್ಲು. ಆ ವೇರಿಯೇಬಲ್ಲು ಅಲ್ಲಿಂದ ನಿಮ್ಮ ಬೇರೆ ಫಾರ್ಮ್ಸ್ ಜೊತೆ ಕನೆಕ್ಟಿವಿಟಿ ಆಗಿ ಡೇಟಾ ಬೇಸಿಂದ ಡೇಟಾನ ತೆಗೆದು ನಿಮ್ಮ ಫಾರ್ಮ್ ಮೇಲೆ ಇಡ್ತಾ ಇತ್ತು. ಸೊ ಆ ರಿಲೇಟೆಡ್ ಟಾಪಿಕ್ ಇದು ಮಾಡ್ಯೂಲ್ ಲೆವೆಲ್ ವೇರಿಯೇಬಲ್ಸ್ ಅನ್ನೋದು. ಲೋಕಲ್ ವೇರಿಯೇಬಲ್ ಆಗಲೇ ನೋಡಿದ್ರಿ ಯಾವ ರೀತಿ ಡಿಕ್ಲರೇಷನ್ ಆಗುತ್ತೆ ಅಂತ. DIM ಸಮ್ ಅನ್ನೋದು ವೇರಿಯೇಬಲ್ಲು, DIM ಅಂತ ಡೈಮೆನ್ಷನ್ ಆಸ್ ಇಂಟಿಜರ್. ಈ ಥರ ಲೋಕಲ್ ವೇರಿಯೇಬಲ್ನ ಡಿಕ್ಲೇರ್ ಮಾಡ್ತೀವಿ ನಾವು. ಯಾವುದು ಎಕ್ಸ್ಪ್ಲಿಸಿಟ್ ಡಿಕ್ಲರೇಷನ್ ಮೂಲಕ ಈ ಥರ ಲೋಕಲ್ ವೇರಿಯೇಬಲ್ ಡಿಕ್ಲರೇಷನ್ ಆಗುತ್ತೆ. ಇಲ್ಲಿ ಒಂದಷ್ಟು ಟೆಕ್ಸ್ಟ್ ಇದೆ, ನೀವು ಬರೆಯೋಕ್ಕೆ ಯೂಸ್ ಆಗುತ್ತೆ. ಒಂದೆರಡು ಲೈನ್ ಬರ್ಕೋಬೋದು. ದಿಸ್ ಈಸ್ ಅಬೌಟ್ ವೇರಿಯೇಬಲ್ಸ್. ವೇರಿಯೇಬಲ್ ಬಗ್ಗೆ ಅದೇ ರೂಲ್ಸ್ ಮಾತ್ರ ಕೇಳಿದ್ದಾರೆ. ಮತ್ತು ವೇರಿಯಂಟ್ ವೇರಿಯೇಬಲ್, ನಾನು ವೇರಿಯಂಟ್ ಡೇಟಾ ಟೈಪಲ್ಲಿ ಹೇಳಿದ್ನಲ್ಲ, ಅದ್ರ ಬಗ್ಗೆ ಕೇಳಿದ್ದಾರೆ.